ಎಚ್.ಡಿ. ಕೋಟೆ ತಾಲೂಕಿನ ಹಂಪಾಪುರ ಗ್ರಾಮ ಪಂಚಾಯಿತಿ ವಾಟರ್ಮನ್ ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಹಂಪಾಪುರ ಗ್ರಾಮದಲ್ಲಿ ಬೋರ್ವೆಲ್ ಮೋಟಾರ್ ದುರಸ್ತಿ ಕಾರ್ಯದಲ್ಲಿ ತೊಡಗಿದ್ದ ಜಿನ್ನಹಳ್ಳಿ ಗ್ರಾಮದ ಮಾದೇವಪ್ಪ ಮತ್ತು ನಂಜಮಣಿ ದಂಪತಿ ಪುತ್ರ ವಾಟರ್ಮನ್ ಅಜಯ್ ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿದ ದುರ್ದೈವಿಯಾಗಿದ್ದಾರೆ. ಹಂಪಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿನ್ನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ ಕೆಟ್ಟು ಹೋಗಿದ್ದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದುರಸ್ತಿ ಕಾರ್ಯ ನಡೆಸಲು ಗುತ್ತಿಗೆದಾರ ಪುರುಷೋತ್ತಮ್ ಎಂಬುವರಿಗೆ ಸೂಚಿಸಿದರು ಎನ್ನಲಾಗಿದೆ. ಇದೇ ಗ್ರಾಮದ ವಾಟರ್ಮನ್ ಮೃತ ಅಜಯ್ ಮತ್ತಿತರರು ದುರಸ್ತಿ ಕಾರ್ಯದಲ್ಲಿ ತೊಡಗಿದ್ದಾಗ ಕಂಬದ ಮೇಲೆ ಹಾದು ಹೋಗಿದ್ದ ವಿದ್ಯುತ್ ತಂತಿಗೆ ಬೋರ್ವೆಲ್ ಪೈಪ್ ತಗುಲಿದ ಪರಿಣಾಮ ವಿದ್ಯುತ್ ಸ್ಪರ್ಶಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಉಳಿದ ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಷಯ ತಿಳಿದು ಗ್ರಾಮ ಪಂಚಾಯಿತಿ ಪಿಡಿಒ ಸೌಮ್ಯ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಪಟ್ಟಣದ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮೃತದೇಹವನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ತರಲಾಗಿತ್ತು. ವಿಚಾರ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು, ರೈತ ಮುಖಂಡರುಗಳು, ಸಮಾಜದ ಎಲ್ಲಾ ಮುಖಂಡರುಗಳು ಆಸ್ಪತ್ರೆ ಬಳಿ ಜಮಾಯಿಸಿ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಿಸಬೇಕೆಂದು ಅಧಿಕಾರಿಗಳ ಬಳಿ ಪಟ್ಟು ಹಿಡಿದು ಕುಳಿತರು. ಈ ಸಂದರ್ಭ ಗ್ರಾಮಸ್ಥರು, ಮುಖಂಡರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದು ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡುವ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ರು. ಬಳಿಕ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ವಾರಸುದಾರರಿಗೆ ನೀಡಲಾಯಿತು. ಹಾಸ್ಪಿಟಲ್ ಕರ್ಕೊಂಡೋಗಿ ಅವರು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಬಿಟ್ಟು ಅಲ್ಲ ಗುರು, ಅಲ್ಲೇ ಹಾಸ್ಪಿಟಲ್ ಇದು ಮಾಡಿದಿಲ್ಲ, ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡು ವ್ಯವಸ್ಥೆ ಮಾಡಕ್ಕಿಲ್ವಾ ಅಂತ ಡಾಕ್ಟ್ರೇ ಬಂದಿಸ್ತೀವಲ್ಲ ಅವರೇ ಡಾಕ್ಟ್ರೇ ಬಂದಿಸ್ತಿಲ್ಲ. ಅವ್ರು ಬಂದಿಸ್ಬಿಟ್ಟಿದ್ರ ಹೀಗೆ ಮೈಸೂರಿಗೆ ಕಳಿಸ್ಬೇಕು. ಅವರೇ ಆಂಬುಲೆನ್ಸ್ ಮಾಡಿ ಬೇಕಾರ ಅವ್ರು ಆಂಬುಲೆನ್ಸ್ ಮಾಡಿಲ್ಲ. ಕರೆಂಟ್ ಜಂಪ್ ಗಿಂಪ್ ತಂದಿತ್ತಿಲ್ವಾ? ಅವರೇ ಮಾಡಿರೋದು ಅಣ್ಣವ್ರೆ. ಯಾರು ನೀನ್ ನೋಡ್ಕೊಂಡಿತ್ತಿಲ್ವಾ? ಈ ಸಂದರ್ಭ ಗ್ರಾಮಸ್ಥರು ಮಾತನಾಡಿ, ಗ್ರಾಮದಲ್ಲಿ ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡುವುದಕ್ಕೆ ಮೃತ ಅಜಯ್ ಅವರ ಕುಟುಂಬ ಗ್ರಾಮದ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಗೆ ಉಚಿತ ಟ್ಯಾಂಕ್ ನಿರ್ಮಾಣ ಮಾಡಲು ನಿವೇಶನವನ್ನ ಉಚಿತವಾಗಿ ನೀಡಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಪಂಚಾಯಿತಿಯಲ್ಲಿ ಒಂದು ಕೆಲಸ ಕೊಡಿ ಎಂದು ಮನವಿ ಮಾಡಿಕೊಂಡಿದ್ರು. ಅದರಂತೆ ಮಗನಿಗೆ ವಾಟರ್ಮ್ಯಾನ್ ಕೆಲಸವನ್ನ ಗುತ್ತಿಗೆ ಆಧಾರದ ಮೇಲೆ ನೀಡಿದ್ರು. ಆದರೆ ಈ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಅವರ ಕುಟುಂಬಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಪರಿಹಾರ ನೀಡಿ ಕುಟುಂಬಸ್ಥರಲ್ಲಿ ಯಾರಾದರೂ ಒಬ್ಬರಿಗೆ ಪಂಚಾಯಿತಿಯಲ್ಲಿ ಕೆಲಸ ನೀಡಿ ಎಂದು ಮನವಿ ಮಾಡಿದ್ರು. ಘಟನೆ ನಡೆದ ಸ್ಥಳದಲ್ಲಿ 3 ಜನ ಬಿಟ್ಟು ಬಂದಿರೋದು ಘಟನೆ ನಿನ್ನೆ ಬೋರ್ವೆಲ್ ಕೊರೆಯಕ್ಕೆ ಬಂದಿರೋ ಒಬ್ಬನೇ, ಸಾಫ್ಟ್ವೇರ್ ಒಬ್ಬರು ಇಲ್ಲ. ಆ ಒಂದು ಉದ್ದೇಶದಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋನ ಜೊತೆಲಿ ಆ ಸ್ಪಾಟಲ್ಲಿ ಹಂಗೆ ಆಗಿದಾಗ ಅಲ್ಲಿ ಯಾರು ರೆಸ್ಪಾನ್ಸಿಬಿಲಿಟಿ ಕೊಡೋರೆ ಯಾರೂ ಇಲ್ಲ. ಅದೇ ಗಾಡೀಲಿ ತಗೊಂಡು ಬಂದು ಊರಲ್ಲಿ ಯಾರಿಗೂ ತಿಳಿಸ್ತೀನಿ, ಊರಿಗೆ ಯಾರಿಗೂ ತಿಳಿಸಿಲ್ಲ. ಮಧ್ಯ ರೋಡಲ್ಲಿ ಬಂದು ಡೀಸೆಲ್ ಖಾಲಿ ಆಯಿತು ಅಂತ 2 ಅವರ್ ವೆಯ್ಟ್ ಮಾಡ್ಸವನೆ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಒಂದು ಇದಿಲ್ಲ. ಇಲ್ಲಾಂದ್ರೆ ನಾವೇ ಚಿಕ್ಕಪ್ಪನ ಮಕ್ಕಳು ದೊಡ್ಡ ಎಲ್ಲ ಹಂಪಾಪುರದಲ್ಲಿ ಇದ್ದೀವಿ, ಒಂದು ಸುಳಿವು ಇಲ್ಲ. 2 ಅವರ್ ಆದಮೇಲೆ ನಮಗೆ ವಿಷಯ ಗೊತ್ತಾಗಿದೆ. ಆ ಕ್ಷಣದಲ್ಲಿ ನಾವು ಅಲ್ಲಿಗೆ ಧಾವಿಸಿದ್ವಿ. 10 ನಿಮಿಷಕ್ಕೆ ನಾವು ಹ್ಯಾಂಡ್ ಪೋಸ್ಟ್ ತಗೊಂಡ್ಬಂದಿವಿ. ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಡೋರು ಯಾರೂ ಇಲ್ಲ. ಇದು ಮೇಯ್ನು ಪಂಚಾಯತಿಯವರ ಬೇಜವಾಬ್ದಾರಿ, ಮತ್ತು ಬೆಸ್ಕಾಂ KEB ಅವರ ಬೇಜವಾಬ್ದಾರಿ, ಮತ್ತು ಅಲ್ಲಿರೋ ಪುರುಷೋತ್ತಮ ಅವನು ಬಂದಿರೋ ಹುಡುಗ 15 ವರ್ಷ ಇರ್ಬೋದು ಅವನಿಗೆ ಏಜು. ಒಬ್ಬನ್ನೇ ಕಳಿಸವನೆ, ಒಬ್ಬ ಸಹಚಾರ ಬಂದವನೇ ಅಂತಂದರೆ ಅವನ ಜೊತೆಲಿ ಎಕ್ಸ್ಪೀರಿಯನ್ಸ್ ಇರೋನು ಇಲ್ವೇ ಇಲ್ಲ. ಒಂದು ಚಿಕ್ಕ ಹುಡುಗ ಅವನು. ಆ ಚಿಕ್ಕ ಹುಡುಗ ಏನು ಮಾಡ್ತಾನೆ, ಇನ್ನೊಬ್ರು ಇದ್ದಾರೆ, ಅಲ್ಲೇ ಇದ್ದಾರೆ, ಅವರು ಇಲ್ಲೇ ಇದ್ದಾರೆ. ಇದರಿಂದ ದಯವಿಟ್ಟು ನನ್ನ ತಮ್ಮನಿಗೆ ಸ್ವಲ್ಪ ನ್ಯಾಯ ಕೊಡಿಸ್ಬೇಕು. ಎಲ್ಲ ನಮ್ಮೂರವರು ಎಲ್ಲ ಬಂದವರೆ, ಸಂಘ ಸಂಸ್ಥೆಯವರು ಪ್ರತಿಯೊಬ್ಬರು ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಚಿಕ್ಕಪ್ಪನ ಮಗನಿಗೆ ಅಜಯ್ ಅಂತ ಆಗಿರೋದು, ಆ ಹುಡುಗನಿಗೆ ಮೋಟ್ರ್ ಬಿಡಕ್ಕೆ ಹೋಗಿದ್ದು KEB ಅವರು ಮತ್ತು ಪಂಚಾಯಿತಿ, ಆಮೇಲೆ ಪುರುಷೋತ್ತಮ್ ಅಂತ ಕಾಂಟ್ರಾಕ್ಟ್ದಾರರು ಇವರ ಒಂದು ನಿರ್ಲಕ್ಷ್ಯದಿಂದ ಈ ಘಟನೆ ಆಗಿರೋದು. ಪುರುಷೋತ್ತಮನ ಒಂದು ಚಿಕ್ಕ ಹುಡುಗನ ಕಳಿಸೋನೆ ಮೋಟ್ರ್ ಬಿಡೋಕ್ಕೆ. ಆ ಹುಡುಗ ಒಂದು 16-17 ವರ್ಷ ಇರಬೇಕು. ಆ ಹುಡುಗ ನಿರ್ಲಕ್ಷ್ಯದಿಂದ ಮೇಲ್ಗಡೆ ಲೈನ್ ಇತ್ತು, ಆ ಲೈನಿಗೆ ತಾಕಿ ನಮ್ಮ ಚಿಕ್ಕಪ್ಪನ ಮಗ ಹಿಂಗೆ ತೀರೋಗೋನೆ. ಈಗ ನಾವಿಲ್ಲಿ ಕೋಟೆಗೆ ಬಂದಿದ್ದೀವಿ, ಇಲ್ಲಿ ಯಾರೂ ಸ್ಪಂದಿಸ್ತಾ ಇಲ್ಲ. ಅವನಂತೂ ಪುರುಷೋತ್ತಮನು ಪತ್ತೆನೇ ಇಲ್ಲ, ಕಾಂಟ್ರಾಕ್ಟು. ಈಗ PDO ಅವ್ರು ಬಂದವರೆ,
ಮತ್ತು KEB ಅವ್ರು ಬಂದವ್ರೆ, EO ಬಂದವ್ರೆ, ನಮ್ಮ ಎಲ್ಲ ಗ್ರಾಮಸ್ಥರು ಬಂದವ್ರೆ ಊರಿಂದ. ಇಲ್ಲಿ ಏನೂ ಕ್ರಮ ಸಿಗ್ತಾ ಇಲ್ಲ. ರೈತರ ಸಂಘದವರೆಲ್ಲ ಬಂದವ್ರೆ. ನಮ್ಗೆ ದಯಮಾಡಿ ಒಂದು ಸ್ವಲ್ಪ ಇದು ಎಲ್ರಿಗೂ ಮುಟ್ಟಬೇಕು, ಪ್ರತಿಯೊಬ್ಬರಿಗೂ ಹಿಂಗೆ ಆಗಬಾರ್ದು. ಆ ಥರ ನಿಮ್ಮ ಕೈ ಮುದ್ದು ಕೇಳ್ಕೊತೀವಿ. ಈಗ ನಮ್ಮ ಅಜಯ್ ತೀರೋಗಿದ್ದಾನಲ್ಲ, ಅವ್ರು ಸ್ವಂತ ಪಂಚಾಯತಿಗೆ ಟ್ಯಾಂಕ್ ಕಟ್ಟಲಿಕ್ಕೆ ಅಂತ 5 ಕುಂಟೆ ಜಾಗನ ಈಗ 20 ವರ್ಷದಲ್ಲೇ ಕೊಟ್ಟಿದ್ದಾರೆ. ಅದು ಕೊಟ್ಟಿರಲ್ಲ. ಆ ಕಾರಣಕ್ಕೋಸ್ಕರ ಅವ್ರ ಮಗನಿಗೆ ಕೆಲಸ ಕೊಡ್ತೀವಿ ಅಂದ್ಬಿಟ್ಟು ವಾಟರ್ಮ್ಯಾನ್ ಕೆಲಸ ಕೊಟ್ಟರು. ಈಗ 1 ವರ್ಷದ ಮೇಲೆ 6 ತಿಂಗಳಾಯಿತು. ಪಂಚಾಯತಿಲಿ ಅದನ್ನು 7,000 8,000 ಏನೋ ಕೊಡ್ತಿದ್ರು, ಅದನ್ನು 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಅವ್ರ ಮನೆಯಲ್ಲೂ ತುಂಬ ಬಡವರು, ಪಾಪ 3 ಜನ ಹ್ಯಾಂಡಿಕ್ಯಾಪ್ಟ್ ಅವ್ರೆ ಅವ್ರ ಮನೇಲಿ. ಅವ್ರ ತಂದೆ ತಾಯಿಗಳಂತೂ ನೋಡೋಕ್ಕಾಗಲ್ಲ. ದಯಮಾಡಿ ಎಲ್ಲ ಅಧಿಕಾರಿಗಳು ಸ್ವಲ್ಪ ನ್ಯಾಯ ಸಿಗಂಗೆ ಮಾಡಿ. ನಮ್ಮಲ್ಲಿ ಎಲ್ಲ ಸಂಘ ಸಂಸ್ಥೆಯವರೆಲ್ಲ ಬಂದವ್ರೆ. ನಿಮ್ಮ ಕೈ ಮುದ ಅದೇನು ನಾವು ಕೇಳ್ಕೊಳ್ಳೋದು. TV1 ನ್ಯೂಸ್, ಬೀಚನಹಳ್ಳಿ ಮಂಜು, HD ಕೋಟೆ.